ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಫ್ರಾನ್ಸ್ ಕ್ರಾಂತಿಯ ಕಾರಣಗಳಲ್ಲಿ ಮುಂದಿನ ಕಾರಣವಾಗಿರುವಂತಹ ಈ ತತ್ವಜ್ಞಾನಿಗಳ ಪ್ರಭಾವ ಅಥವಾ ಫ್ರಾನ್ಸ್ ಕ್ರಾಂತಿಗೆ ತಾತ್ವಿಕ ಕಾರಣವನ್ನು ಅಧ್ಯಯನ ಮಾಡುತ್ತೇವೆ. ಹಿಂದೆ ನಾವು ಅಧ್ಯಯನ ಮಾಡಿದ ಹಾಗೆ ಫ್ರಾನ್ಸ್ ಕ್ರಾಂತಿಗೆ ರಾಜಕೀಯ ಕಾರಣ, ಸಾಮಾಜಿಕ ಕಾರಣ, ಆರ್ಥಿಕ ಕಾರಣ ಹಾಗೂ ಅಮೆರಿಕ ಕ್ರಾಂತಿಯ ಪ್ರಭಾವ ಯಾವ ರೀತಿಯಲ್ಲಿ ಫ್ರಾನ್ಸಿನ ಕ್ರಾಂತಿಗೆ ಕಾರಣವಾದವು ಎಂಬುದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಇಂದು ಫ್ರಾನ್ಸ್ ಕ್ರಾಂತಿಗೆ ತಾತ್ವಿಕ ಕಾರಣವೇನು ಅಥವಾ ತತ್ವಜ್ಞಾನಿಗಳ ಪ್ರಭಾವ ಎಂಬುವ ಕುರಿತು ಚರ್ಚೆಯನ್ನು ಮಾಡೋಣ. ಫ್ರಾನ್ಸ್ ಕ್ರಾಂತಿಗೆ ತತ್ವಜ್ಞಾನಿಗಳ ಅಥವಾ ಫ್ರಾನ್ಸಿನ ಬರಹಗಾರರ, ಲೇಖಕರ ಪ್ರಭಾವ ಬಹಳ. ಏಕೆಂದರೆ ಫ್ರಾನ್ಸಿನ ತತ್ವಜ್ಞಾನಿಗಳು ತಮ್ಮ ಲೇಖನಗಳ ಮೂಲಕ ಹಾಗೂ ಗ್ರಂಥಗಳ ಮೂಲಕ ಜನಸಾಮಾನ್ಯರಲ್ಲಿ ಒಂದು ವಿಶಿಷ್ಟವಾದಂತಹ ತತ್ವಗಳನ್ನು ರೂಢಿಸುವ ಹಾಗೆ ಬೆಳೆಸಿರುವಂತಹದ್ದು ಮತ್ತು ಆ ತತ್ವಗಳು ಫ್ರಾನ್ಸಿನ ಜನರ ಮೇಲೆ ಪ್ರಭಾವವನ್ನು ಬೀರಿರುವುದನ್ನು ಕಾಣ್ತವೆ. ಅವರ ತತ್ವಜ್ಞಾನವೇನಿದೆ, ಆ ತತ್ವಜ್ಞಾನ ಫ್ರಾನ್ಸಿನ ಜನರ ಮೇಲೆ ಗಾಢವಾದಂತಹ ಪರಿಣಾಮವನ್ನು ಬೀರಿ ಅವರನ್ನು ಎಚ್ಚರಗೊಳಿಸಿರುವಂತಹದ್ದು, ಅವರಿಗೆ ಸ್ಫೂರ್ತಿಯಾಗಿರುವಂತಹದ್ದು ಮತ್ತು ಅವರಿಗೆ ಪ್ರೇರಣೆಯನ್ನು ನೀಡಿರುವುದನ್ನು ಕಾಣ್ತವೆ. ಫ್ರಾನ್ಸಿನ ಪ್ರಮುಖ ತತ್ವಜ್ಞಾನಿಗಳಾಗಿರುವಂತಹ ಮಾಂಟೆಸ್ಕೋ, ವಾಲ್ಟಿಯರ್, ರೂಸೋ ಇವರ ತತ್ವಗಳಾಗಿರುವಂತಹ ಮಾನವ ಹಕ್ಕುಗಳ ಬಗ್ಗೆ ಆಗಲಿ, ಸ್ವತಂತ್ರದ ಬಗ್ಗೆ ಆಗಲಿ, ಸಮಾನತೆಯ ಬಗ್ಗೆ ಆಗಲಿ ಅವರು ಪ್ರಚಾರಪಡಿಸಿರುವಂತಹ ಈ ಸಿದ್ಧಾಂತಗಳೇನಿದ್ದಾವೆ, ತತ್ವಗಳೇನಿದ್ದಾವೆ, ಇವು ಫ್ರಾನ್ಸಿನ ಜನರನ್ನು ಬಡಿದೆಬ್ಬಿಸಿರುವಂತಹದ್ದು. ಆ ತತ್ವಜ್ಞಾನಿಗಳ ಪ್ರಭಾವದಿಂದಲೇ ಎಚ್ಚೆತ್ತಗೊಂಡಿರುವಂತಹ ಫ್ರಾನ್ಸಿನ ಜನರು ಕ್ರಾಂತಿಗೆ ಇಳಿದಿರುವುದನ್ನು ಕಾಣ್ತವೆ. ಈಗ ತತ್ವಜ್ಞಾನಿಗಳಲ್ಲಿ ಬಹಳ ಪ್ರಸಿದ್ಧಿ ಪಡೆದಿರುವಂತಹ ತತ್ವಜ್ಞಾನಿಯಾಗಿರುವಂತಹ ಮಾಂಟೆಸ್ಕ್ಯೂ 1689ರಿಂದ 1755ರವರೆಗೆ ಆತ ಜೀವಿಸಿರುವಂತಹ ಆತನ ಕಾಲಾವಧಿ. ಮಾಂಟೆಸ್ಕ್ಯೂ ಫ್ರಾನ್ಸಿನ ಒಬ್ಬ ಪ್ರಸಿದ್ಧ ತತ್ವಜ್ಞಾನಿ. ಈತ ಮೂಲತಃವಾಗಿ ಒಬ್ಬ ವಕೀಲನಾಗಿದ್ದವ. ಈತ ತನ್ನ ಬರವಣಿಗೆಗಳ ಮೂಲಕ ಫ್ರಾನ್ಸಿನಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹದ್ದು. ಮೊದಲು ಈತ ಸಿಸ್ಟಮ್ ಆಫ್ ಐಡಿಯಾಸ್ ಎಂಬ ಗ್ರಂಥವನ್ನು 1716ರಲ್ಲಿ ಬರೆದಿರುವಂತಹದ್ದು. ನಂತರ ಪರ್ಷಿಯನ್ ಲೆಟರ್ಸ್ ಎಂಬ ಗ್ರಂಥ 1721ರಲ್ಲಿ ಆತ ಬರೆದಿರುವಂತಹದ್ದು. ಈ ಗ್ರಂಥಗಳು ಮತ್ತು ಆ ಗ್ರಂಥಗಳ ಮೂಲಕ ಆತನ ಹೊಸದಾದಂತಹ ವಿಚಾರಧಾರೆಗಳೇನಿದ್ದಾವೆ, ಆ ವಿಚಾರಧಾರೆಗಳು ಫ್ರಾನ್ಸಿನಲ್ಲಿ ಹರಡಿ ಫ್ರಾನ್ಸಿನ ಜನಸಾಮಾನ್ಯರಲ್ಲಿ ಆತ ಪ್ರಖ್ಯಾತಿಯನ್ನು ಪಡೆಯುವ ಹಾಗೆ ಮಾಡಿರುವಂತಹದ್ದು. ಈತ ಒಬ್ಬ ಪ್ರಸಿದ್ಧ ತತ್ವಜ್ಞಾನಿಯಾಗಿ ಬೆಳಕಿಗೆ ಬಂದಿರುವಂತಹದ್ದು. ಅಂದರೆ ಮಾಂಟೆಸ್ಕ್ಯೂ ತನ್ನ ಕೆಲ ಕಾಲವನ್ನು ಇಂಗ್ಲೆಂಡಿನಲ್ಲಿ ಕಳೆದು ಇಂಗ್ಲೆಂಡಿನ ಈ ಸಂಸತ್ತಿನ ಸರ್ಕಾರವೇನಿದೆ, ಇಂಗ್ಲೆಂಡಿನ ರಾಜಕೀಯ ವ್ಯವಸ್ಥೆ ಯಾವ ರೀತಿಯಲ್ಲಿದೆ, ಇದರಿಂದ ಇವುಗಳ ಕುರಿತು ಅಧ್ಯಯನವನ್ನು ಮಾಡಿದ. ಅದರಿಂದ ಬಹಳ ಪ್ರಭಾವಶಾಲಿಯಾದಂಥ ವ್ಯಕ್ತಿ ಮಾಂಟೆಸ್ಕೋ. ಮಾಂಟೆಸ್ಕ್ಯೂವಿನ ತತ್ವಜ್ಞಾನವನ್ನು ನಾವು ನೋಡಿದಾಗ ಈತನ ಪ್ರಸಿದ್ಧವಾಗಿರುವಂತಹ ಕೃತಿ, ಅದು ಒಂದು ಜಗತ್ತಿಗೆ ಅಮೂಲ್ಯವಾದಂತಹ ಕೊಡುಗೆ ಅಂತ ಹೇಳಿ ಕರೀಬಹುದು. ಅದ್ಯಾವುದು ಅಂದರೆ ದ ಸ್ಪಿರಿಟ್ ಆಫ್ ಲಾಸ್, 1748ರಲ್ಲಿ ಆತ ಬರೆದಿರುವಂತಹ ಕೃತಿ. ಈ ಕೃತಿಯ ಕುರಿತು ಮಾಂಟೆಸ್ಕ್ಯೂನ ಬಗ್ಗೆ ಹೇಳುವಾಗ ಸುಮಾರು 20 ವರ್ಷದ ಪರಿಶ್ರಮದ ಫಲವಾಗಿದೆ ಈ ಸ್ಪಿರಿಟ್ ಆಫ್ ಲಾಸ್ ಎಂಬ ಕೃತಿ. ಇದು ಸುಮಾರು 22 ಮುದ್ರಣವನ್ನು ಕಂಡಿರುವಂತಹದ್ದು. ಅದು ಕೇವಲ 18 ತಿಂಗಳಲ್ಲಿ, 18 ತಿಂಗಳು ಅಂದರೆ 1.5 ವರ್ಷದಲ್ಲಿ 22 ಮುದ್ರಣಗಳನ್ನು ಕಂಡಿರುವಂತಹದ್ದು. 22 ಮುದ್ರಣಗಳು ಅಂತ ಹೇಳಿದ್ರೆ ಅದು ಸಾಮಾನ್ಯವಾದದ್ದಲ್ಲ. ಏಕೆಂದರೆ 18 ತಿಂಗಳಲ್ಲಿ ಎಷ್ಟೊಂದು ಬೇಡಿಕೆ ಈ ಗ್ರಂಥ
ಗ್ರಂಥದ ಬೇಡಿಕೆಯಾಗಿರುವಂಥದ್ದು. ಮತ್ತು ಜನರು ಆತನ ಈ ಸ್ಪಿರಿಟ್ ಆಫ್ ಲಾಸ್ ಮತ್ತು ಆತನ ತತ್ವದಿಂದ ಹೆಚ್ಚಿಗೆ ಪ್ರಭಾವಶಾಲಿಯಾಗಿ ಆ ಗ್ರಂಥಗಳನ್ನು ಹೆಚ್ಚಿಗೆ ಓದಿರುವಂಥದ್ದು. ಈ ಗ್ರಂಥದ ವಿಶೇಷತೆ ಅಂದರೆ ಈ ಗ್ರಂಥದಲ್ಲಿ ರಾಜಕೀಯ ತತ್ವಜ್ಞಾನದ ಕುರಿತು ಚರ್ಚೆಯನ್ನು ಮಾಡಲಾಗಿದೆ. ಅದರೊಂದಿಗೆ ವಿವಿಧ ಪ್ರಕಾರದ ಸರ್ಕಾರಗಳು ಯಾವ ರೀತಿಯಲ್ಲಿ ಇರಬೇಕು, ಸರ್ಕಾರದ ಅಂಗಗಳು ಯಾವ ರೀತಿಯಲ್ಲಿ ಇರಬೇಕು ಎಂಬುವ ಕುರಿತು ಆತ ಈ ದ ಸ್ಪಿರಿಟ್ ಆಫ್ ಲಾಸ್ ಎಂಬ ಗ್ರಂಥದಲ್ಲಿ ಚರ್ಚೆಯನ್ನು ಮಾಡಿರುವಂಥದ್ದು. ಮಾಂಟೆಸ್ಕ್ಯೂ ಈತ ಪ್ರತಿಪಾದಿಸಿರುವಂತಹ ರಾಜಕೀಯ ಸಿದ್ಧಾಂತ ಅಥವಾ ರಾಜಕೀಯ ತತ್ವಜ್ಞಾನವೇನೆಂದರೆ, ಈತ ಈ ಸಂವಿಧಾನಾತ್ಮಕ ಸರ್ಕಾರದಲ್ಲಿ ಹೆಚ್ಚಿಗೆ ನಂಬಿಕೆಯನ್ನು ಹೊಂದಿದ್ದ. ಹೆಚ್ಚಿಗೆ ನಂಬಿಕೆ ಯಾವುದರಲ್ಲಿ ಅಂದರೆ ಸಂವಿಧಾನಾತ್ಮಕವಾದಂತಹ ಸರ್ಕಾರ, ಮತ್ತು ಆ ಸಂವಿಧಾನಾತ್ಮಕ ಸರ್ಕಾರದಲ್ಲಿ ಎಲ್ಲರಿಗಿಂತ ಮೇಲೆ ಯಾವುದು ಅಂತ ಹೇಳಿದ್ರೆ ಅದು ಕಾನೂನು, ನ್ಯಾಯಾಂಗವೇ ಎಲ್ಲರಿಗಿಂತ ಮೇಲೆ ಎಂಬುದಾಗಿ ಸಾರಿರುವಂತಹ ಮಾಂಟೆಸ್ಕ್ಯೂ. ಹಾಗಾಗಿ ಈತನ ದೃಷ್ಟಿಯಲ್ಲಿ ಸ್ವತಂತ್ರ ಎಂಬುವುದು ಜನಸಾಮಾನ್ಯರಿಗೆ, ವ್ಯಕ್ತಿಗಳಿಗೆ ಅಥವಾ ಪ್ರಜೆಗಳಿಗೆ ಯಾವಾಗ ದೊರೆಯುತ್ತದೆ ಅಂದರೆ ಅದು ಯಾವಾಗ ಸರ್ಕಾರದ ಅಂಗಗಳ ಕಾರ್ಯಗಳೇನಿದ್ದಾವೆ ಅವು ಪ್ರತ್ಯೇಕವಾಗಿರ್ತವೆ. ಸರ್ಕಾರದ ಅಂಗಗಳು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸಿದಾಗ ಮಾತ್ರ ಏನಾಗ್ತದೆ, ಸ್ವತಂತ್ರ ದೊರೆಯುತ್ತದೆ ಎಂಬುವ ವಿಚಾರಧಾರೆ ಮಾಂಟೆಸ್ಕ್ಯೂನ ವಿಚಾರಧಾರೆ. ಹಾಗಾದರೆ ಸರ್ಕಾರದ ಅಂಗಗಳು ಅಂದರೆ ಯಾವುವು? ನಾವು ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ. ಸರ್ಕಾರದ ಅಂಗಗಳು ಅಂದಾಗ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಇವು ಮೂರು ಸರ್ಕಾರದ ಪ್ರಮುಖ ಅಂಗಗಳು. ಪ್ರತಿಯೊಂದು ಸರ್ಕಾರದಲ್ಲಿ ಶಾಸಕಾಂಗ ಇರ್ತದೆ, ಕಾರ್ಯಾಂಗ ಇರುತ್ತದೆ ಹಾಗೂ ನ್ಯಾಯಾಂಗವಿರುತ್ತದೆ. ಮಾಂಟೆಸ್ಕ್ಯೂನ ತತ್ವದ ಪ್ರಕಾರ ಶಾಸಕಾಂಗ, ಕಾರ್ಯಾಂಗದ ಮೇಲೆ ಯಾವುದು ಅಂತ ಹೇಳಿದ್ರೆ ಅದು ನ್ಯಾಯಾಂಗವಾಗಿದೆ. ಅಂದರೆ ಯಾರೊಂದಿಗೆ ಜನರಿಗೆ ಯಾವಾಗ ಅನ್ಯಾಯವಾಗ್ತದೆ ಆವಾಗ ನ್ಯಾಯ ದೊರಕಿಸಿಕೊಡುವಂಥದ್ದು ಯಾವುದು ಅಂದರೆ ಅದು ನ್ಯಾಯಾಂಗ ಎಂಬುದು. ಹಾಗಾದರೆ ಸರ್ಕಾರದ ಈ ಮೂರು ಪ್ರಮುಖ ಅಂಗಗಳೇನಿದ್ದಾವೆ, ಈ ಮೂರು ಪ್ರಮುಖ ಅಂಗಗಳು ಪ್ರತ್ಯೇಕವಾಗಿರಬೇಕು ಹಾಗೂ ಸ್ವತಂತ್ರವಾಗಿರಬೇಕು. ಪ್ರತ್ಯೇಕ ಹಾಗೂ ಸ್ವತಂತ್ರವಾಗಿರಬೇಕು. ಇವು ಪ್ರತ್ಯೇಕ ಹಾಗೂ ಸ್ವತಂತ್ರವಾಗಿದ್ದಾಗ ಮಾತ್ರ ಜನಸಾಮಾನ್ಯರಿಗೆ ಏನು ದೊರೆಯುವುದು, ಸ್ವತಂತ್ರ ದೊರೆಯುವುದು ಎಂಬುವ ವಿಚಾರಧಾರೆ ಮಾಂಟೆಸ್ಕ್ಯೂನ ವಿಚಾರಧಾರೆ. ಯಾವಾಗ ಸರ್ಕಾರದ ಈ ಮೂರು ಅಂಗಗಳಲ್ಲಿ 2 ಅಂಗವಾಗಲಿ ಅಥವಾ 3 ಅಂಗಗಳು ಸೇರಿಕೊಂಡು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಅಥವಾ ಒಂದೇ ಆಳ್ವಿಕೆಗೆ ಒಳಪಟ್ಟಾಗ ಅಥವಾ ಒಬ್ಬ ವ್ಯಕ್ತಿಯಿಂದಲೇ ಅವು ನಿಯಂತ್ರಣಕ್ಕೆ ಒಳಪಟ್ಟಾಗ ಅದರ ಪರಿಣಾಮವೇನಾಗ್ತದೆ ಅಂದರೆ ಅದರ ಪರಿಣಾಮವೇ ಸರ್ವಾಧಿಕಾರತ್ವ ಅಂತ ಹೇಳ್ತಾರೆ. ಎಲ್ಲಿ ಸರ್ವಾಧಿಕಾರತ್ವವಿರುತ್ತದೆ ಅಲ್ಲಿ ಸ್ವತಂತ್ರವಿರುವುದಿಲ್ಲ. ಎಲ್ಲಿ ಸರ್ವಾಧಿಕಾರತ್ವವಿರುತ್ತದೆ ಅಲ್ಲಿ ಸ್ವತಂತ್ರವಿರುವುದಿಲ್ಲ. ಹಾಗಾಗಿ ಸರ್ಕಾರದ ಈ 3 ಅಂಗಗಳೇನಾಗಿರಬೇಕು, ಪ್ರತ್ಯೇಕವಾಗಿರಬೇಕು, ಸ್ವತಂತ್ರವಾಗಿರಬೇಕು ಎಂಬುವ ವಿಚಾರವೇ ಮಾಂಟೆಸ್ಕ್ಯೂನ ವಿಚಾರಧಾರೆ. ಆದರೆ ಫ್ರಾನ್ಸಿನ ಸರ್ಕಾರವನ್ನು ನಾವು ನೋಡಿದಾಗ ಫ್ರಾನ್ಸಿನಲ್ಲಿ ಬೋರ್ಬನ್ ಮನೆತನದ ಆಳ್ವಿಕೆ ಇರುವಂಥದ್ದು. ಲೂಯಿಯರ ಆಳ್ವಿಕೆ 14ನೇ ಲೂಯಿ ಆಗಲಿ, 15ನೇ ಲೂಯಿ ಆಗಲಿ, 16ನೇ ಲೂಯಿ ಆಗಲಿ, ಇವರ ಆಳ್ವಿಕೆಯನ್ನು ನೋಡಿದಾಗ ಇವರೆಲ್ಲರೂ ದೈವ ಸಿದ್ಧಾಂತವನ್ನು ನಂಬಿರುವುದು. ದೇವರಿಂದ ಅಧಿಕಾರವನ್ನು ನಾವು ಪಡೆದುಕೊಂಡಿದ್ದೇವೆ. ಅವರಿಗೆ ಪ್ರಶ್ನಿಸುವಂತಹ ಹಕ್ಕು ಯಾರಿಗೂ ಇಲ್ಲ. ಅವರಿಗೆ ಪ್ರಶ್ನಿಸುವುದಂದ್ರೆ ಅರ್ಥ ದೇವರನ್ನು ಪ್ರಶ್ನಿಸುವುದು ಹಾಗೆ ಎಂಬ ವಿಚಾರಧಾರೆಯನ್ನು ಫ್ರಾನ್ಸಿನ ಬೋರ್ಬನ್ ಮನೆತನದಲ್ಲಿದ್ದಾಗ ದೈವ ಸಿದ್ಧಾಂತ, ಡಿವೈನ್ ಥಿಯರಿ ಆಫ್ ಅ ಕಿಂಗ್ಶಿಪ್ ಅಂತ ಹೇಳಿ ಯಾವುದನ್ನು ಕರೀತೇವೆ ನಾವು. ಆಗ ಒಬ್ಬ ವ್ಯಕ್ತಿಯ ಕೈಯಲ್ಲಿಯೇ ಏನಿರ್ತದೆ, ಶಾಸಕಾಂಗವಿರ್ತದೆ, ಕಾರ್ಯಾಂಗವಿರ್ತದೆ ಹಾಗೂ ನ್ಯಾಯಾಂಗವೂ ಇರುವಂಥದ್ದು. ಹಾಗಾಗಿ ಅಂತಹ ವ್ಯವಸ್ಥೆ ಇದ್ದಾಗ ಅದೇನಾಗ್ತದೆ, ಸರ್ವಾಧಿಕಾರತ್ವದ ಸರ್ಕಾರವಾಗಿರ್ತದೆ. ಹಾಗಿದ್ದಾಗ ಜನರಿಗೆ ಸ್ವಾತಂತ್ರ್ಯ ದೊರೆಯುವುದಿಲ್ಲ ಎಂಬ ವಿಚಾರ ಮಾಂಟೆಸ್ಕ್ಯೂನ ವಿಚಾರವಾಗಿತ್ತು. ಆದರೆ ಮಾಂಟೆಸ್ಕ್ಯೂ ಒಬ್ಬ ಕ್ರಾಂತಿಕಾರಿ ಅಲ್ಲ, ಕ್ರಾಂತಿಕಾರ ವಿಚಾರಧಾರೆಯನ್ನು ಹೊಂದಿದವನಲ್ಲ. ಮಾಂಟೆಸ್ಕ್ಯೂ ಈ
ಸಂವಿಧಾನಾತ್ಮಕವಾದಂತಹ ರಾಜಪ್ರಭುತ್ವವನ್ನು ನಂಬಿದವನು. ಏಕೆಂದರೆ ಈತ ಇಂಗ್ಲೆಂಡಿನಲ್ಲಿ ನೆಲೆಸಿ ಇಂಗ್ಲೆಂಡಿನ ಈ ಸಂಸತ್ತಿನ ಸರ್ಕಾರವೇನಿದೆ, ಸಂಸದೀಯ ಸರ್ಕಾರವೇನಿತ್ತು, ಅಲ್ಲಿ ರಾಜಪ್ರಭುತ್ವವಿದ್ದರೂ ಸಹ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಸಂಸದೀಯ ಸರ್ಕಾರವನ್ನು ನಾವು ಇಂಗ್ಲೆಂಡಿನಲ್ಲಿ ನಾವು ಅದರಿಂದ ಹೆಚ್ಚಿಗೆ ಪ್ರಭಾವಶಾಲಿಯಾಗಿರುವಂತಹ ಮಾಂಟೆಸ್ಕೋ ಹಾಗಾಗಿ ಇಂಗ್ಲೆಂಡನ್ನು ಹೋಲುವಂತಹ ಸರ್ಕಾರವನ್ನು ಬಯಸಿದ, ಇಂಗ್ಲೆಂಡನ್ನು ಹೋಲುವಂತಹ ಸರ್ಕಾರವನ್ನು ಬಯಸಿದ. ಮತ್ತು ಇಂಗ್ಲೆಂಡಿನ ಹಾಗೆ ಜನಸಾಮಾನ್ಯರಿಗೆ ಏನು ದೊರೆಯಬೇಕು? ಸ್ವತಂತ್ರ, ಸಮಾನತೆ ದೊರೆಯಬೇಕು ಎಂಬ ವಿಚಾರ ಮಾಂಟೆಸ್ಕೋನ ವಿಚಾರಧಾರೆಯಾಗಿತ್ತು. When we study the causes of a French Revolution, there were the different causes, as already we were studied the political cause, social cause, economic cause, and the influence of a French Revolution, influence of American Revolution on the French Revolution. The next most important cause, which awakened the peoples of France, that the intellectual cause or a philosophical cause. The French intellectuals or the philosophers, their preachings, their philosophy influenced the France people. Their new ideologies which awakened the French people. The French philosophers like Montesquieu, Voltaire, Rousseau, their ideology on the human rights, on freedom and equality awakened the French people. Among the philosophers of France, the most important one, the Montesquieu, 1689 to 1755. Montesquieu was an eminent lawyer. He wrote the ideas, the system of ideas in 1716. Then he wrote Persian letters in 1721. These books, he made him very popular personality in the France, because through these books Montesquieu has spreaded a new ideology where he has condemned the political organization of France, the political institution of France and the government of France. When we study the philosophy of Montesquieu, he is most remarkable, a monumental work, that the Spirit of Laws, which he was written in 1748. It was the fruit of 20 years of his effort. After 20 years he got that fruit, which called as the Spirit of Laws. This, the Spirit of Laws, saw 22 editions within the 18 months of its publication. Means that it became so much popular, people were buying and reading the Spirit of Laws. What this, the Spirit of Laws, consisted? Spirit of Laws was the study of a political philosophy analyzed by Montesquieu. It was nothing but an analysis of a different forms of a government. Different forms of a government means the different types of a government. As we compare to the France, at France there was a monarchical form of government. And in England, it was the constitutional monarch. Montesquieu mounted for the constitutional form of government, and he believed in the supremacy of the law. In the state, above all, what was the supreme? It was, and it is, the law. It is the law which gives justice to all the people. In the view of Montesquieu, liberty was impossible without the separation of the power. That the powers should be separated. Powers in the sense what? When we call a state or a country or the government, that the government is having the three main organs, and that three main organs called as the governance or the administration.
Number one, the legislative. Second one, the executive. And the third one, the judiciary. These, the legislative, executive and judiciary consider as the organs of the government. The power of these organs must be put in different. They must work independently. The liberty should be given to the legislative, executive and judiciary. Then only the people can get the liberty. If the legislative, judiciary and the executive work freely, then only people can live freely or people will get the liberty. Combination of these powers in one organ was bound to result in tyranny. Tyranny, nothing but the dictatorship. If we combine all the powers, all the three powers of the organs of a government in a one person, that's nothing but the dictatorship. And it was there in France, because France was ruled by the Bourbon dynasty rulers, Louis XIV, Louis XV, Louis XVI. And these people were believed in the divine theory of a kingship. They believed that they were the representative of a God. Questioning them, nothing but questioning the God. This was the theory of a French ruling dynasty, that the Bourbon dynasty. Here, Montesquieu has said that legislative, executive and judiciary should be separated, should not be combined. And when these work independently, these organs work independently, then only the people will get the freedom or the liberty. Montesquieu was not a revolutionary. He was not a revolutionary. He was monarchist. Why he was monarchist? He lived at England. He was very much influenced by the constitutional form of constitutional monarchy of England. With the comparison of England government, he need liberty and equality in the France. This is about the Montesquieu. ಎರಡನೇ ಪ್ರಸಿದ್ಧವಾಗಿರುವಂತಹ ಈ ತತ್ವಜ್ಞಾನಿ ಅಂದರೆ ವಾಲ್ಟಿಯರ್. 1694ರಿಂದ 1778ರವರೆಗಿದ್ದವನು. ಈತ ಫ್ರಾನ್ಸಿನ ಒಬ್ಬ ಮಹಾನ್ ಬರಹಗಾರ, ವಿಮರ್ಶಕ, ವಿಚಾರವಾದಿ, ಒಬ್ಬ ಕವಿ, ತೈಲ ಚಿತ್ರಗಾರ ಹಾಗೂ ನಾಟಕಕಾರನಾಗಿದ್ದ. ಈತ ಕೇವಲ ಫ್ರಾನ್ಸಿನ ಮೇಲೆ ಅಷ್ಟೇ ಅಲ್ಲ, ಇಡೀ ಯುರೋಪಿನ ಮೇಲೆ ಪ್ರಭಾವವನ್ನು ಬೀರಿರುವಂತಹ ವ್ಯಕ್ತಿ. ಹಾಗಾಗಿ ಈತನ ಕಾಲವನ್ನು, ಈತನ ಯುಗವನ್ನು ವಾಲ್ಟಿಯರ್ ಯುಗ ಎಂದು ಕರೆಯುವಂತಹದ್ದು. ಏಕೆಂದರೆ ಒಬ್ಬ ವ್ಯಕ್ತಿಯ ಪ್ರಭಾವ ಹೆಚ್ಚಿಗೆ ಆ ಕಾಲದಲ್ಲಿದ್ದಾಗ ಆ ವ್ಯಕ್ತಿಯ ಕಾಲವೆಂದು ಕರೆಯುವಂತಹದ್ದು. ಆತ ತನ್ನ 23ನೇ ವಯಸ್ಸಿನಿಂದಲೇ ಹೆಚ್ಚಿಗೆ ಪ್ರಖ್ಯಾತಿಯನ್ನು ಪಡೆದುಕೊಂಡು ತನ್ನ ಲೇಖನಗಳ ಮೂಲಕ, ತನ್ನ ಗ್ರಂಥಗಳ ಮೂಲಕ ಹೆಚ್ಚಿಗೆ ಪ್ರಖ್ಯಾತಿಯನ್ನು ಪಡೆದುಕೊಂಡ. 23ನೇ ವಯಸ್ಸಿನಿಂದಲೇ ಪ್ರಖ್ಯಾತಿಯನ್ನು ಪಡೆದುಕೊಂಡು ಕಿಂಗ್ ವಾಲ್ಟಿಯರ್ ಎಂದು ಕರೆದಿರುವಂಥದ್ದು. ಐ ಥಿಂಕ್ ನೀವು ಅಮೆರಿಕಾದಲ್ಲಿ ಕರಿಯರ ಮತ್ತು ಬಿಳಿಯರ ಹೋರಾಟವನ್ನು ನೀವು ಕಾಣಬಹುದು. ಕರಿಯರ ನಾಯಕನಾಗಿರುವಂತಹ ಮಾರ್ಟಿನ್ ಲೂಥರ್ ಬಹಳ ಪ್ರಸಿದ್ಧಿಯನ್ನು ಪಡೆದವನು, ಲೂಥರ್ ಕಿಂಗ್ ಎಂದು ಪ್ರಸಿದ್ಧಿಯನ್ನು ಪಡೆದವನು. ಹಾಗೆ ಕಿಂಗ್ ವಾಲ್ಟಿಯರ್ ಎಂಬುವ ಈತ ಗದ್ಯವನ್ನು ಬರೆದ, ಗದ್ಯದ ರೂಪದಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಕ್ಯಾಂಡಿಡ್ ಎಂಬ ಗ್ರಂಥ 1759ರಲ್ಲಿ ಆತ ಬರೆದಿರುವಂಥದ್ದು. ಈ ಗ್ರಂಥದ ವಿಶೇಷತೆ ಏನಂದ್ರೆ, ಅದರಲ್ಲಿ ಆತ ಬರ್ತ್ ರೈಟ್ಸ್ ಅಂದ್ರೆ ಮನುಷ್ಯನು ಹುಟ್ಟಿದಾಗ ಆತನಿಗೆ ಸ್ವಾಭಾವಿಕವಾಗಿ ಕೆಲವು ಅಧಿಕಾರಗಳು ಇರುವಂಥದ್ದು, ಅಂದ್ರೆ ಜನ್ಮಸಿದ್ಧ ಹಕ್ಕುಗಳು ಅಂತೇಳಿ ನಾವೇನು ಅರ್ಥ. ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವರು ಕರೆ ಕೊಟ್ಟಿರುವಂಥ ಸ್ವರಾಜ್ಯವೇ ನಮ್ಮ ಜನ್ಮಸಿದ್ಧ ಹಕ್ಕು ಎಂಬ ಹಾಗೆ ಜನ್ಮಸಿದ್ಧ ಹಕ್ಕು ಎಂಬುದು ಇದು ವ್ಯಕ್ತಿ
ನೈಸರ್ಗಿಕವಾಗಿ ಏನು ಜನ್ಮವನ್ನು ಪಡೆದುಕೊಂಡಿರ್ತಾನೆ, ಆತ ನೈಸರ್ಗಿಕವಾಗಿ ಕೆಲವು ಹಕ್ಕುಗಳನ್ನು ಪಡೆದುಕೊಂಡಿರ್ತಾನೆ ಎಂಬ ವಿಚಾರಧಾರೆ ವಾಲ್ಟಿಯರನ ವಿಚಾರಧಾರೆ. ಈತನ ತಾತ್ವಿಕತೆಯಿಂದ ತುಂಬಿರುವಂತಹ ಪತ್ರ ವ್ಯವಹಾರವೇನಿದೆ, ಸುಮಾರು 20,000 ಪತ್ರಗಳನ್ನು ಈತ ವ್ಯವಹರಿಸಿರುವಂತಹದ್ದು. ಬೇರೆ ಬೇರೆ ರಾಷ್ಟ್ರದ ಆಡಳಿತ ಅಧಿಕಾರಿಗಳಿಗೆ ಆತ ಪತ್ರವನ್ನು ಬರೆದಿರುವುದನ್ನು ಕಾಣುತ್ತೇವೆ. ಆತನ ಎಲ್ಲ ಪತ್ರಗಳನ್ನು ಕ್ರೋಢೀಕರಿಸಿ ಸುಮಾರು 102 ವ್ಯಾಲ್ಯೂಮ್ಗಳನ್ನು, ಸಂಪುಟಗಳನ್ನು ಈ ಬೆಸ್ಟ್ಮನ್ ಎಂಬುವನು ಸಂಪಾದಿಸಿರುವುದನ್ನು. ಹಾಗಾಗಿ ಬಹಳ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ವಾಲ್ಟಿಯರ್. ಈತ ಕ್ರೈಸ್ತರಲ್ಲಿರುವಂತಹ ಈ ಅಸಮಾನತೆಯ ತತ್ವವಾಗಲಿ, ಅಸಹಿಷ್ಣುತೆ ಎಂಬುವುದೇನಿದೆ ಅದನ್ನು ಆತ ವಿರೋಧಿಸಿರುವಂತಹದ್ದು. ಜೊತೆಗೆ ಈ ಧಾರ್ಮಿಕ ದೃಷ್ಟಿಯಿಂದ ನಾವು ನೋಡಿದಾಗ ಯಾವ ರೀತಿಯಲ್ಲಿ ಜನರನ್ನು ಧಾರ್ಮಿಕವಾಗಿ ಧರ್ಮದ ಹೆಸರಿನಲ್ಲಿ ಶೋಷಿಸಲ್ಪಡುತ್ತದೆ ಎಂಬುದನ್ನು ಆತ ಪ್ರಸ್ತಾಪಿಸಿದ. ಅಂದರೆ ಆತ ಚರ್ಚನ್ನು ವಿರೋಧಿಸಿದ. ಇದರರ್ಥ ಧರ್ಮ ವಿರೋಧಿ ಅಲ್ಲ, ಆತ ಧಾರ್ಮಿಕವಾಗಿ ಧರ್ಮದ ಮುಖ್ಯಸ್ಥರಾಗಿದ್ದುಕೊಂಡು ಅವರು ಅನುಸರಿಸುವಂತಹ ನೀತಿ ನಿಯಮಗಳೇನಿದ್ದಾವೆ, ಎಲ್ಲಿ ಸಹಿಷ್ಣುತೆ ಎಂಬುದನ್ನೇ ಮರೆತಿರುವಂತಹದ್ದು, ಅದನ್ನು ಆತ ವಿರೋಧಿಸಿರುವುದನ್ನು ಕಾಣುತ್ತೇವೆ. ಹೀಗೆ ಈ ವಾಲ್ಟಿಯರ್ ಜನರಲ್ಲಿ ಜನ್ಮಸಿದ್ಧವಾದಂತಹ ಕೆಲವು ಹಕ್ಕುಗಳು ಇದ್ದಾವೆ ಎಂಬುದನ್ನು ಪ್ರತಿಪಾದಿಸುವ ಮೂಲಕ, ತನ್ನ ತತ್ವಗಳನ್ನು ಪ್ರತಿಪಾದಿಸುವ ಮೂಲಕ ಸರ್ಕಾರವನ್ನು, ಅಂದರೆ ರಾಜಕೀಯ ವ್ಯವಸ್ಥೆಯನ್ನು ಹಾಗೂ ಧಾರ್ಮಿಕ ವ್ಯವಸ್ಥೆಯನ್ನು ವಿರೋಧಿಸಿದ, ಹಾಗಾಗಿ ಹೆಚ್ಚಿಗೆ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂಥ ವಾಲ್ಟಿಯರ್ 1694 to 1778. He was a great writer, critic, thinker, poet, painter, a drama writer. He was also a scientist. He wrote many poetries, prose, even though some historical documents he has written. He was most influential person in Europe. Therefore, his period called as the age of a Voltaire. And at the age of 23, he became famous as King Voltaire. He wrote prose, which called as Candide in 1759, where he has said about the birthrights. When we takes the birth, we are having certain the natural rights which everyone should get that. Here I would like to quote that the Bal Gangadhar Tilak during the freedom movement of India, he has called Swaraj is my birthright. Swaraj is my birthright. Self-government is my birthright. Likewise, that the birthrights man should have, and that was promoted by Voltaire in France. His philosophical letters, nearly 20,000 letters he has written, corresponded, and Voltaire's letters were compiled in 102 volumes by Besterman. He attacked the Christian bigotry, intolerance, and extremism, and he stood for religious tolerance. These the ideas on political and the religious intolerance which were spreaded by Voltaire, and it provoked the French people to revolt against the existing government and the religious condition of the France. ಫ್ರಾನ್ಸಿನ ತತ್ವಜ್ಞಾನಿಗಳಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಹಾಗೂ ಫ್ರಾನ್ಸ್ ಕ್ರಾಂತಿಯ ಪ್ರವಾದಿ ಎನಿಸಿಕೊಂಡಿರುವವನು ಜೀನ್ ಜಾಕಸ್ ರೂಸೋ 1712-1778. ಮೂಲತಃವಾಗಿ ಜಿನೆವಾದ ತತ್ವಜ್ಞಾನಿ, ಹೆಚ್ಚಿಗೆ ಕಾಲ ಫ್ರಾನ್ಸಿನಲ್ಲಿಯೇ ನೆಲೆಸಿದವನು. ಈತನ ಬಗ್ಗೆ ನೆಪೋಲಿಯನ್ನನ ಹೇಳಿಕೆ, ನೆಪೋಲಿಯನ್ನನ ಅಭಿಪ್ರಾಯ, ರೂಸೋ ಹುಟ್ಟುತ್ತಿರಲಿಲ್ಲ ಆದರೆ ಫ್ರಾನ್ಸಿನಲ್ಲಿ ಕ್ರಾಂತಿಯೇ ಜರುಗುತ್ತಿರಲಿಲ್ಲ ಎಂಬುದಾಗಿ ಹೇಳಿರುವಂಥ ಈ ವಿಚಾರ ಏಕೆ ಹೇಳ್ತದೇನೆಂದ್ರೆ, ನೆಪೋಲಿಯನ್ ಬೋನಾಪಾರ್ಟನ ಅಭಿಪ್ರಾಯ ಅಥವಾ ನೆಪೋಲಿಯನ್ ಬೋನಾಪಾರ್ಟನ ವಿಚಾರಧಾರೆ ರೂಸೋನ ಬಗ್ಗೆ ಇರುವಂಥ ವಿಚಾರಧಾರೆಯನ್ನು ನೋಡಿದಾಗ, ಅಂದರೆ ರೂಸೋವಿನ ಪ್ರಭಾವ ಫ್ರಾನ್ಸ್ ಕ್ರಾಂತಿಗೆ ಎಷ್ಟಾಯಿತು ಎಂಬುದು ತಿಳಿದು ಬರುವಂಥ. ಅದೇ ರೀತಿಯಲ್ಲಿ ರೂಸೋವು ಹೇಳ್ತಾನೆ, ಯಾವಾಗ ಆತ ಕಾರ್ಷಿಕಾಗೆ ಭೇಟಿ ನೀಡಿದಾಗ ಕಾರ್ಷಿಕದಿಂದ ಫ್ರಾನ್ಸಿನ ಭವಿಷ್ಯ ಬದಲಾಗ್ತದೆ ಅಂತ.
ಕಾರ್ಷಿಕದಲ್ಲಿಯೇ ನೆಪೋಲಿಯನ್ ಬೋನಾಪಾರ್ಟ್ ಜನಿಸಿರುವಂತಹದ್ದು ಮತ್ತು ಫ್ರಾನ್ಸಿನ ಭವಿಷ್ಯ ಬದಲಾವಣೆಯಾಗಿರುವಂಥದ್ದು ಕಾರ್ಷಿಕದ ಮೂಲಕವೇ ಎಂಬುದು. ಹಾಗೆ ರೂಸೋನ ತತ್ವವನ್ನು ನಾವು ನೋಡಿದಾಗ, ರೂಸೋ ಆರಂಭದಲ್ಲಿ ಅಪಾರವಾದಂತಹ ಕಷ್ಟಗಳನ್ನು ಅನುಭವಿಸಿದ. ಆ ಕಷ್ಟಗಳು ಆತನಲ್ಲಿ ದ್ವೇಷ, ಅಸೂಯೆ ಮತ್ತು ಸೇಡಿನ ಮನೋಭಾವನೆ ಬೆಳೆಸಿರುವಂಥ. ಯಾವುದರ ಕುರಿತು? ಜಗತ್ತಿನ ಕುರಿತು. ಯಾಕೆಂದ್ರೆ ರೂಸೋ ಆಗಿನ ಸಾಮಾಜಿಕ ವ್ಯವಸ್ಥೆಯೇ ಹೇಗಿದೆ ಆ ಸಾಮಾಜಿಕ ವ್ಯವಸ್ಥೆಯನ್ನು ವಿರೋಧಿಸಿದ. ಆತ ಸಂಪೂರ್ಣವಾದಂತಹ ಸಾಮಾಜಿಕ ಪುನರುಜ್ಜೀವನವನ್ನು ಬಯಸಿದ. ಸಮಾಜದ ಪುನರ್ವ್ಯವಸ್ಥೆಯಾಗಬೇಕು ಎಂಬುವ ವಿಚಾರಧಾರೆ ರೂಸೋವಿನ ವಿಚಾರಧಾರೆ. ಯಾಕಂದ್ರೆ ಸಮಾಜದಲ್ಲಿದ್ದಂಥ ಅಸಮಾನತೆ ಏನಿದೆ ಆ ಅಸಮಾನತೆಯ ವಿರೋಧವನ್ನು ಮಾಡಿದವನು ರೂಸೋ. ಹಾಗಾಗಿಯೇ ಸಾಮಾಜಿಕ ಪುನರುಜ್ಜೀವನವನ್ನು ಬಯಸಿದ. ಈತನ ಪ್ರಸಿದ್ಧ ಒಂದು ಗ್ರಂಥ ಡಿಸ್ಕರ್ಸ್ ಆನ್ ಇನ್ಇಕ್ವಾಲಿಟಿ ಎಂಬುದು 1755ರಲ್ಲಿ ಆತ ಬರೆದ. ಡಿಸ್ಕರ್ಸ್ ಆನ್ ಇನ್ಇಕ್ವಾಲಿಟಿ ಎಂಬುದು, ಇನ್ಇಕ್ವಾಲಿಟಿ ಅಂದ್ರೆ ಅಸಮಾನತೆ. ಈ ಗ್ರಂಥದಲ್ಲಿ ಆತ ಈ ಅಸಮಾನತೆಯ ತತ್ವವನ್ನು ಪ್ರತಿಪಾದಿಸಿರುವಂತ ಅಸಮಾನತೆ ಯಾವ ರೀತಿಯಲ್ಲಿ ಇದೆ ಮತ್ತು ಸಮಾನತೆ ಯಾವ ರೀತಿಯಲ್ಲಿ ತರಬೇಕು ಎಂಬುವ ವಿಚಾರ ರೂಸೋವಿನ ವಿಚಾರ. ಈ ಡಿಸ್ಕಸ್ ಆನ್ ಇನ್ಇಕ್ವಾಲಿಟಿ ಎಂಬ ಗ್ರಂಥದಲ್ಲಿ ಆತ ಬರೆದಿರುವಂತ. ಅದರಲ್ಲಿ ಆತನೇ ನೈಸರ್ಗಿಕ ಅಸಮಾನತೆ, ನಂತರ ಕೃತಕವಾದಂತ ಅಸಮಾನತೆ ಅಂತ. ನೈಸರ್ಗಿಕ ಅಸಮಾನತೆ ಅಂದ್ರೆ ನಿಸರ್ಗ ಯಾವ ರೀತಿಯಲ್ಲಿ ಅಸಮಾನತೆಯನ್ನು ಸೃಷ್ಟಿಸಿದೆ, ನಾವು ಹೇಳ್ತೇವಲ್ಲ ಗಂಡು ಹೆಣ್ಣು ಅಸಮಾನತೆಯನ್ನು. ಅದೇ ರೀತಿಯಲ್ಲಿ ಆರ್ಟಿಫಿಷಿಯಲ್ ಎಂಬುವುದೇನು ಕೃತಕವಾದಂಥ ಇನ್ಇಕ್ವಾಲಿಟಿ ಅಂದ್ರೆ ಅದು ಮನುಷ್ಯನಿಂದ ಸೃಷ್ಟಿಯಾಗಿರುವಂಥ. ಮನುಷ್ಯನಿಂದ ಯಾವ ರೀತಿಯಲ್ಲಿ? ಈಗ ಶ್ರೀಮಂತ, ಬಡವ, ಜಮೀನ್ದಾರ, ರೈತ. ಭೂಮಿಯ ಒಡೆಯ ಜಮೀನ್ದಾರನಾಗ್ತಾನೆ, ಭೂಮಿಯಲ್ಲಿ ಕೆಲಸ ಮಾಡುವವನು ನಿಜವಾದ ಶ್ರಮಿಕ ಆತ ರೈತ, ಆತ ಕೆಳ ಅಂತ. ಈ ರೀತಿಯಲ್ಲಿ ಮೇಲು ಕೀಳು ಎಂಬುವ ಮನೋಭಾವನೆ ಇದು ವ್ಯಕ್ತಿಯಿಂದ ಸೃಷ್ಟಿಯಾಗಿರುವಂತಹದ್ದು, ನೈಸರ್ಗಿಕವಾಗಿ ಅಲ್ಲ. ನೈಸರ್ಗಿಕವಾಗಿ ಒಂದೇ ಅಸಮಾನತೆಯನ್ನು ನಾವು ಕಾಣುತ್ತೇವೆ. ಅದು ಯಾವುದು ಅಂದ್ರೆ ಸ್ತ್ರೀ ಪುರುಷ ಎಂಬುವ ಅಸಮಾನತೆ ಎನ್ನುವ, ಅದು ಅಸಮಾನತೆ ಅಲ್ಲ, ಸಮಾಜವನ್ನು ನಡೆಸಲಿಕ್ಕೆ ಇರುವಂತಹ ವ್ಯವಸ್ಥೆ. ಹೀಗೆ ಇದರ ಬಗ್ಗೆ ಆತ ತನ್ನ ಗ್ರಂಥವಾಗಿರುವಂತಹ ಡಿಸ್ಕಸ್ ಆನ್ ಇನ್ಇಕ್ವಾಲಿಟಿಯಲ್ಲಿ ಪ್ರತಿಪಾದಿಸಿರುವಂಥದ್ದು. ಅಲ್ಲಿ ಆತ ಸಮಾನತೆ ತತ್ವ ಯಾವ ರೀತಿಯಲ್ಲಿ ಇರಬೇಕು, ಸಮಾನತೆ ಯಾವ ರೀತಿಯಲ್ಲಿ ಸ್ಥಾಪನೆಯಾಗಬೇಕು ಎಂಬುವ ವಿಚಾರಧಾರೆಯನ್ನು ಆತ ಪ್ರಸ್ತಾಪಿಸಿರುವುದನ್ನು ನಾವು ನೋಡ್ತೇವೆ. ಮುಂದುವರಿದು ನಾವು ನೋಡಿದಾಗ ರೂಸೋನ ಹೆಚ್ಚಿಗೆ ಪ್ರಸಿದ್ಧಿ ಪಡೆದಿರುವಂಥ ಗ್ರಂಥ ಯಾವುದು ಅಂದ್ರೆ ದ ಸೋಷಿಯಲ್ ಕಾಂಟ್ರಾಕ್ಟ್ ಎಂಬುದು. 1762ರಲ್ಲಿ ಆತ ಬರೆದಿರುವಂತಹ ಸೋಷಿಯಲ್ ಕಾಂಟ್ರಾಕ್ಟ್, ಕನ್ನಡದಲ್ಲಿ ಅದನ್ನು ಸಾಮಾಜಿಕ ಒಪ್ಪಂದ ಅಂತ ಹೇಳಿ ನಾವು ಕರೀತೀವಿ. ಸಾಮಾಜಿಕ ಒಪ್ಪಂದ ಎಂಬ ಗ್ರಂಥ ರೂಸೋ ಬರೆದಿರುವಂತಹ ಈ ಗ್ರಂಥ, ಇದನ್ನು ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಎಂದು ಕರೆಯಲಾಗಿದೆ. ಈ ಗ್ರಂಥವನ್ನು ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಎಂದು ಕರೆದಿರುವಂತಹದ್ದು. ಇದರ ಆರಂಭದ ಒಂದು ವಾಕ್ಯವೇನಿದೆ, ಆ ವಾಕ್ಯವೇ ಫ್ರಾನ್ಸಿನ ಜನರಲ್ಲಿ ಕ್ರಾಂತಿಯ ಕಿಚ್ಚನ್ನು ಮೂಡಿಸಿರುವಂತಹ. ಕ್ರಾಂತಿ ಎಲ್ಲಿಂದ ಆರಂಭಗೊಂಡಿತು, ಕ್ರಾಂತಿಯ ಕಿಡಿ ಎಲ್ಲಿಂದ ಹತ್ತಿತು ಅಂತ ಹೇಳಿದ್ರೆ ಅದು ರೂಸೋವಿನ ಈ ಸೋಷಿಯಲ್ ಕಾಂಟ್ರಾಕ್ಟ್ ಗ್ರಂಥವೇನಿದೆ, ಸಾಮಾಜಿಕ ಒಪ್ಪಂದ ಎಂಬ ಗ್ರಂಥವೇನಿದೆ, ಆ ಸಾಮಾಜಿಕ ಒಪ್ಪಂದ ಗ್ರಂಥದ ಆರಂಭದ ವಾಕ್ಯವೇ ಅದಕ್ಕೆ ಸ್ಪಾರ್ಕ್ ಆಯಿತು ಅಂತ ಹೇಳ್ತಾರೆ. ಅದೇನು? ಮ್ಯಾನ್ ಈಸ್ ಬಾರ್ನ್ ಫ್ರೀ ಬಟ್ ಎವ್ರಿವೇರ್ ಹಿ ಈಸ್ ಇನ್ ಚೈನ್ ಎಂಬುದು. ಮನುಷ್ಯ ಸ್ವತಂತ್ರವಾಗಿ ಹುಟ್ಟಿದಾನೆ, ಆದರೆ ಸುತ್ತಲೂ ಸರಪಳಿಯಿಂದ ಸರಪಳಿಯಲ್ಲಿ ಸಿಲುಕಿಕೊಂಡಿದ್ದಾನೆ. ಇದರ ಅರ್ಥ ಮನುಷ್ಯ ಹುಟ್ಟುವಾಗ ಯಾವುದೇ ನಿರ್ಬಂಧಗಳಿಲ್ಲದೆ ಸ್ವತಂತ್ರವಾಗಿ ಆತ ಜನಿಸಿ, ಆದರೆ ಸುತ್ತಲೂ ಏನಾಗಿದ್ದಾವೆ? ಸರಪಳಿಗಳಿದ್ದಾವೆ. ಆ ಸರಪಳಿಗಳಲ್ಲಿ ಆತ ಸಿಲುಕಿಕೊಂಡಿರುವುದನ್ನು ನಾವು ಕಾಣ್ತೇವೆ. ಇದರ ಅರ್ಥ ಯಾವಾಗ ಮನುಷ್ಯ ಸ್ವತಂತ್ರವಾಗಿ ಹುಟ್ಟಿದಾನೆ ಅಂದ್ರೆ ಸ್ವತಂತ್ರವಾಗಿ ಜೀವಿಸುವ ಹಕ್ಕು ಮನುಷ್ಯನಿಗೆ ಇದೆ. ಸರಪಳಿಗಳು ಯಾವುವು?
ಸಾಮಾಜಿಕ ಕಟ್ಟುಪಾಡುಗಳು, ನಿರ್ಬಂಧಗಳು, ಅದು ರಾಜಕೀಯವಾಗಿ ಆಗಲಿ ಸಾಮಾಜಿಕವಾಗಲಿ ಜನರ ಮೇಲೆ ಹೇರುವಂತಹ ಸಂಪ್ರದಾಯಗಳಾಗಲಿ ಇವೆಲ್ಲವೂ ಏನು ಕಟ್ಟುಪಾಡುಗಳಾಗಿದ್ದಾವೆ. ಸಮಾಜ ಮೇಲು ಕೀಳು ಎಂಬುವ ಭಾವನೆ. ಹುಟ್ಟಿದಾಗ ಮನುಷ್ಯ ಯಾವುದೇ ಜಾತಿಯನ್ನು ಆಧರಿಸಿ ಹುಟ್ಟಲಿಲ್ಲ. ಮನುಷ್ಯನಾಗಿ ಹುಟ್ಟಿರುವಂತ ಮತ್ತು ಸ್ವತಂತ್ರವಾಗಿ ಹುಟ್ಟಿರುವಂತ. ಆದರೆ ಜಾತಿ ಎಂಬುವುದು ಮೇಲು ಕೀಳು ಎಂಬುವ ಮನೋಭಾವನೆ, ಆ ಮನೋಭಾವನೆ ಆತನಲ್ಲಿ ಕೃತಕವಾಗಿ ಜನರಿಂದ ಆತನಲ್ಲಿ ಬಿತ್ತಿರುವಂಥದ್ದು. ಅವೇ ಸರಪಳಿಗಳಲ್ಲಿ ಆತ ಸಿಲುಕಿಕೊಂಡಿರುವುದು. ಈ ವಾಕ್ಯವೇನಿದೆ ಇದೇ ಫ್ರಾನ್ಸಿನ ಕ್ರಾಂತಿಗೆ ಕಿಚ್ಚಾಯಿತು. ಹಾಗಾಗಿ ಇವೆಲ್ಲವನ್ನು ತೊಡೆದು ಹಾಕಿ ವ್ಯಕ್ತಿ ಸ್ವತಂತ್ರವಾಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಆತ ಒಂದು ಸಿದ್ಧಾಂತವನ್ನು ನಂಬಿದ. ಅದೇ ಸಿದ್ಧಾಂತ ಯಾವುದಂದ್ರೆ ಜನರಲ್ ವಿಲ್ ಎಂಬುವ, ಸಾಮಾನ್ಯ ಇಚ್ಛೆ ಎಂಬುವ. ಇಚ್ಛೆ ಇರಬೇಕು. ಆ ಸಾಮಾನ್ಯ ಇಚ್ಛೆ ಏನಿದೆ, ಆ ಇಚ್ಛೆಯೇ ಏನ್ ಮಾಡ್ತದೆ, ಆ ಇಚ್ಛೆಯೇ ಸ್ವತಂತ್ರವನ್ನು ತಂದು ಕೊಡುತ್ತದೆ ಎಂಬುವ ವಿಚಾರ ಈ ರೂಸೋವಿನ ವಿಚಾರವಾಗಿತ್ತು. ಜೀನ್ ಜಾಕಸ್ ರೂಸೋ, ದಿ ಮೋಸ್ಟ್ ಪ್ರಾಮಿನೆಂಟ್ philosopher of France, 1712 to 1778, it was the period of Rousseau. Basically, he was Genevan philosopher, but he lived at France in Paris. He was called as the prophet of a French Revolution. Napoleon had the opinion about the Rousseau. If Rousseau was not born, there would not have been a revolution in France. It proves that the importance of a Rousseau, how he was influenced on the peoples of France. His ideologies were influenced on the French people. Vice versa. Jean-Jacques Rousseau said when he visited the Karshika, I noticed that the future of France would going to change from Karshika, and the future of France has changed. That in Karshika Napoleon Bonaparte was born. This was the statement of Napoleon Bonaparte and the Rousseau. Okay. The philosophy of Rousseau, the early difficulties which was faced by the Rousseau, which fueled anger, hatred for the civilized world. Rousseau wanted a complete revival of the society, revival or the renaissance of the society. Society should be reviewed. In his famous work, Discourse on Inequality in 1755, he discussed the philosophy of equality and said about the natural inequality and the artificial inequality. Further, Rousseau's famous and most influential work, that the social contract, which he wrote in 1762, which was considered as the Bible of a French Revolution. The social contract, it begins with the statement or the sentence, man is born free, but everywhere he is in chain. This is a single sentence which became spark for the French Revolution, which initiated the French Revolution. It was awakened the French people, and this statement of Rousseau, which changed or molded the minds of a French people. When man is born free, then he is having a right to live freely. But everywhere he is in chain. In chain means the bounds in the societies, bounds in the government,
He has bounded with that, and man should come out from that bondages. Therefore, this statement has become a spark which speaks about the freedom. When we are born free, we are having the right to live free. He believed, Rousseau believed in the concept of a general will. That the general will is important for a people or a person. Where there is a will, there is a way. Likewise, that the general will, it will transfer into the freedom. This was about the Rousseau. The next one, Diderot, 1713 to 1784. He was a scholar and a philosopher. He was a sub-editor of Encyclopedia published in 1750. Encyclopedia, which consisted all the subjects, all the aspects, whatever there. An encyclopedia is usually in alphabetical order and discuss the different aspects and the different issues. In the encyclopedia, he criticized the contemporary society, the political condition of Europe and the France, which influenced the people of France. The other philosophers, like Helvetius, his doctrine was a self-interest which leads to final aim. One person means a person should have self-interest. If he is having interest, then only he can be achieve something. Holbach, he said about the atheism, non-belief and materialism, that the greediness are the philosophy of life, religious and political errors have changed the universe into the valley of tears. Then Quesnay, the French economist who wrote the economic table, which speaks about the application of labors, and another, the Turgot. About the Turgot we have discussed in the economic course. He was one of the economists of France who determined the price and analyzes how to control the prices. These the philosophers were influenced the French revolutions. ಫ್ರಾನ್ಸ್ ಕ್ರಾಂತಿಯ ಇತರ ತತ್ವಜ್ಞಾನಿಗಳಲ್ಲಿ ಡಿಡಿರೋ 1713ರಿಂದ 1784. ಡಿಡಿರೋ ಒಬ್ಬ ವಿದ್ವಾಂಸ, ಒಬ್ಬ ತತ್ವಜ್ಞಾನಿ. ಈತ 1750ರಲ್ಲಿ ವಿಶ್ವಕೋಶವನ್ನು ಸಂಪಾದಿಸಿದ. ವಿಶ್ವಕೋಶ ಎಲ್ಲ ವಿಷಯಗಳನ್ನು ಒಳಗೊಂಡಿರುವಂತಹ ವಿಶ್ವಕೋಶ. ಅದರಲ್ಲಿ ಆತ ಸಮಕಾಲೀನ ಸಾಮಾಜಿಕ ವ್ಯವಸ್ಥೆ ಏನಿದೆ, ಸಮಕಾಲೀನ ರಾಜಕೀಯ ವ್ಯವಸ್ಥೆ ಏನಿದೆ, ಅದನ್ನು ಆತ ವಿಮರ್ಶಾತ್ಮಕವಾಗಿ ವಿವರಿಸಿರುವಂಥದ್ದು, ಟೀಕಿಸಿರುವಂಥದ್ದು. ಮತ್ತು ಜನಸಾಮಾನ್ಯರಲ್ಲಿ ಅದರ ಟೀಕೆ ಏನಿದೆ ಅದು ಜಾಗೃತಿಯನ್ನು ಮೂಡಿಸಿರುವಂಥದ್ದು. ಅದೇ ರೀತಿಯಲ್ಲಿ ಹೆಲ್ವೆಟಿಯಸ್ ಎಂಬುವನು, ಈತ ಸೆಲ್ಫ್ ಇಂಟ್ರೆಸ್ಟ್ ಅಂದರೆ ಸ್ವತಃ ಇಚ್ಛೆ ಎಂಬುದಿರಬೇಕು. ಎಲ್ಲಿ ಇಚ್ಛೆ ಇರ್ತದೆ ಅಲ್ಲಿಯೇ ಮಾರ್ಗವಿರುವಂಥದ್ದು. ಇಚ್ಛೆ ಬೇಕು ಎಂಬುದು, ಇಚ್ಛೆ ಇದ್ದರೆ ಮಾತ್ರ ಏನಾದರೂ ನಾವು ಸಾಧಿಸಬಹುದು ಎಂಬುದು. ನಮ್ಮ ಅಂತಿಮ ಗುರಿ ಏನಿದೆ ಅದು ಸಾಧನೆ ಮಾಡಬೇಕಾದ್ರೆ ನಾವು ಇಚ್ಛೆಯಿಂದಲೇ ಸಾಧನೆ ಮಾಡುವಂತಹದ್ದು ಎಂಬುವುದು. ಹೊಲ್ಬಾಕ್ ಎಂಬುವನು, ಆತನ ತತ್ವಜ್ಞಾನ, ಆತನ ತತ್ವ ಯಾವುದು ಅಂದರೆ ಧರ್ಮದಲ್ಲಿ ಹೆಚ್ಚಿಗೆ ನಂಬಿಕೆ ಇಟ್ಟುಕೊಂಡು ಈ ನಂತರ ಏನಂತೇಳಿ ಮದಮತ್ಸರ ಎಂಬುವ ವಿಚಾರಧಾರೆಗಳಾಗಿರ್ಬೋದು, ದ್ವೇಷ ಎಂಬುವ ವಿಚಾರಧಾರೆಗಳಾಗಿರ್ಬೋದು, ಇವುಗಳನ್ನು ಬೆಳೆಸಿಕೊಂಡು ಜೀವನವನ್ನು ನಡೆಸಬಾರದು, ಅದು ಜೀವನದ ಒಂದು ತತ್ವಗಳಾಗಬಾರದು ಎಂಬುದು. ನಂತರ ಆತ ಧಾರ್ಮಿಕ ಮತ್ತು ರಾಜಕೀಯ ತಪ್ಪುಗಳೇನಿದೆ, ಧಾರ್ಮಿಕ ಹಾಗೂ ರಾಜಕೀಯ ತಪ್ಪುಗಳೇ ಜಗತ್ತನ್ನೇ ಅಥವಾ ವಿಶ್ವವನ್ನೇ ಏನು ಮಾಡಿದವು ಅಂದರೆ ಕಣ್ಣೀರಿನ ಕಣಿವೆಯಲ್ಲಿ, ಕಣ್ಣೀರಿನ ನದಿಯಲ್ಲಿ ಮುಳುಗಿಸಿದವು ಎಂಬುದಾಗಿ. ಯಾವಾಗ ರಾಜಕೀಯ ಮತ್ತು ಈ ಧರ್ಮ ಸೇರ್ಪಡೆಯಾಗ್ತದೆ ಆವಾಗ ಅಶಾಂತಿ ಮೂಡುತ್ತದೆ ಮತ್ತು ಜನಸಾಮಾನ್ಯರು ನೋವಿನಲ್ಲಿ ತೊಡಗಿಕೊಳ್ತಾರೆ. ಅವರ ನೋವಿನಿಂದಾಗಿ ಅವರ ಕಣ್ಣು ಧಾರೆ
ಹೊರಬರುವಂಥದ್ದು. ಆ ಧಾರೆ ಏನಾಗ್ತದೆ, ನದಿಯ ಸ್ವರೂಪ ಅಥವಾ ಕಣಿವೆಯ ಸ್ವರೂಪ ಪಡೆದುಕೊಳ್ಳುವುದು ಎಂಬುವುದು ಹಾಲ್ಬಾಕನ ವಿಚಾರಧಾರೆ. ಕ್ವಿಸ್ನಸ್ ಎಂಬುವನು, ಈತ ಒಬ್ಬ ಫ್ರಾನ್ಸಿನ ಅರ್ಥಶಾಸ್ತ್ರಜ್ಞ. ಈತ ಎಕನಾಮಿಕ್ ಟೇಬಲ್ ಎಂಬ ವಿಚಾರಧಾರೆ, ಎಕನಾಮಿಕ್ ಟೇಬಲ್ ಎಂಬ ಗ್ರಂಥವನ್ನು ಬರೆದಿರುವಂಥದ್ದು. ಅದರಲ್ಲಿ ಆತ ಈ ಕಾರ್ಮಿಕರ ಶ್ರಮ ಯಾವ ರೀತಿಯಲ್ಲಿದೆ, ಕಾರ್ಮಿಕರ ಕುರಿತು ಆತ ಚರ್ಚೆಯನ್ನು ಮಾಡಿರುವಂಥದ್ದು. ನಂತರ ಟರ್ಗಾಟ್ ಎಂಬುವ ತತ್ವಜ್ಞಾನಿ ಹಾಗೂ ಈತ ಒಬ್ಬ ಅರ್ಥಶಾಸ್ತ್ರಜ್ಞ. ಈತ ಬೆಲೆ ಏರಿಕೆ ಯಾವ ರೀತಿಯಲ್ಲಿ ಆಗ್ತದೆ, ಅದನ್ನು ಯಾವ ರೀತಿಯಲ್ಲಿ ತಡೆಗಟ್ಟಬೇಕು, ಖರ್ಚು ಮತ್ತು ವೆಚ್ಚವೇನಿದೆ ಅದನ್ನು ಯಾವ ರೀತಿಯಲ್ಲಿ ತಡೆಗಟ್ಟಬೇಕು ಎಂಬುವ ವಿಚಾರಧಾರೆಗಳನ್ನು ವ್ಯಕ್ತಪಡಿಸಿರುವಂಥದ್ದು. ಇವೆಲ್ಲದರ ಪ್ರಭಾವ ಫ್ರಾನ್ಸ್ ಕ್ರಾಂತಿಯ ಮೇಲೆ ಆಗಿರುವುದನ್ನು ನಾವು ಕಾಣ್ತೇವೆ. ಇತರ ಕಾರಣಗಳಲ್ಲಿ, ಫ್ರಾನ್ಸ್ ಕ್ರಾಂತಿಗೆ ಇತರ ಕಾರಣಗಳಲ್ಲಿ ನಾನು ಈ ಹಿಂದೆಯೂ ಸಹ ಆರ್ಥಿಕ ಕಾರಣ ಹೇಳುವಾಗ ಅಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇನೆ. 1788ರಲ್ಲಿ ಫ್ರಾನ್ಸಿನಲ್ಲಿ ಕ್ಷಾಮ ತಲೆದೂರಿರುವಂಥದ್ದು. ಆ ಕ್ಷಾಮದಿಂದಾಗಿ ಫ್ರಾನ್ಸಿನಲ್ಲಿ ಆಹಾರದ ಅಭಾವ ಉಂಟಾಯಿತು. ಆಹಾರದ ಕೊರತೆಯಿಂದಾಗಿ ಜನರ ಬೇಡಿಕೆ ಆಹಾರವಾಗಿರುವಂತಹದ್ದು. ಆ ಆಹಾರದ ಬೇಡಿಕೆಯನ್ನು ಈಡೇರಿಸುವುದರಲ್ಲಿ ಫ್ರಾನ್ಸಿನ ಸರ್ಕಾರ ವಿಫಲವಾಗಿರುವಂಥದ್ದು. ಆ ಬೇಡಿಕೆಯನ್ನು ಇಟ್ಟುಕೊಂಡೇ ಜನರು ಏನಾದರೂ ಬೀದಿಗಿಳಿದಿರುವಂತಹದ್ದು. ಬೇರೆ ಬೇರೆ ನೆಲೆಗಳಿಂದ ಜನರು ಪ್ಯಾರಿಸ್ಸಿಗೆ ಬಂದು ಪ್ಯಾರಿಸ್ಸಿನಲ್ಲಿ ಜಮಾವಣೆಗೊಂಡು ಪ್ಯಾರಿಸ್ಸಿನಲ್ಲಿ ಬೀದಿಗಿಳಿದಿರುವುದರಿಂದಲೇ ಫ್ರಾನ್ಸಿನಲ್ಲಿ ಕ್ರಾಂತಿ ಆರಂಭಗೊಂಡಿರುವುದು 1789ರಲ್ಲಿ. ಇವೆಲ್ಲವೂ ಫ್ರಾನ್ಸ್ ಕ್ರಾಂತಿಯ ಕಾರಣಗಳು. ಇನ್ ದಿ ಅದರ್ ಕಾಸ್ ದಟ್ ದಿ 1788 famine in the France, and that the famine which resulted for the scarcity of a food, and the people wanted the bread and they were shouted for the bread, and the people of France came on the street and they needed and they shouted for the bread, we want bread. But the French government was unable to protect the interests of the people and serve them, provide them the food, and when it was failed, which resulted for the French Revolution. These all were the causes for the French Revolution. Okay, thank you.